ಕುಲ ಸಗರಕುಲ ಇಕ್ಷ್ವಾಕುಲ ಸಕಲ ಜೀವಕುಲ ಮನುಕುಲ ಉದ್ಧಾರಕಾಯ ಭಗೀರಥ ಋಷಿಯನ್ನಮ. ರಾಜಋಷಿ ಭಗೀರಥ ಮಹರ್ಷಿಗಳು, ಬ್ರಹ್ಮಲೀನಾ ಲೇಪಾಕ್ಷ ಮಹಾಸ್ವಾಮೀಜಿ, ಬ್ರಹ್ಮಲೀನಾ ಶಿವಪುರಿ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡಿ ಈ ದಿನ ಗೋಕಾಕ್ ನಗರದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಸಮಾಜದ ಅಧ್ಯಕ್ಷರು, ಎಲ್ಲ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ಬಹಳಷ್ಟು ದಿವಸಗಳಿಂದ ನಾವು ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣದ ಈ ಭಾಗದಲ್ಲಿ ಒಂದು ಶಾಖಾ ಮಠವನ್ನು ಸ್ಥಾಪನೆ ಮಾಡಬೇಕು. ಅದರ ಜೊತೆಯಲ್ಲಿ ಭಗೀರಥ ದೇವಸ್ಥಾನ, ಶಿಕ್ಷಣ ಸಂಸ್ಥೆ ಇವೆಲ್ಲವನ್ನ ಮಾಡುವಂತಹ ಉದ್ದೇಶ ಇಟ್ಕೊಂಡು ಈಗಾಗಲೇ ಸಮಾಜದ ಮುಖಂಡರು 2 ಎಕರೆಗೂ ಹೆಚ್ಚಿನ ಜಾಗವನ್ನು ಈಗಾಗಲೇ ಇಲ್ಲಿ ತೆಗೆದುಕೊಂಡಿದ್ದು, ಆ ಜಾಗದಲ್ಲಿ ಭೂಮಿ ಪೂಜೆಯನ್ನ ಮಾಡಬೇಕು ಅಂತೇಳಿ ಅನೇಕ ದಿವಸಗಳಿಂದ ನಮಗೆ ದಿನಾಂಕವನ್ನ ಕೇಳ್ತಾ ಇದ್ರು. ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡದಿಂದಾಗಿ ಸಮಯ ನಿಗದಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆಯೇ ನಾಳೆ 30ನೇ ತಾರೀಕು ಮೇಲ್ಪಟ್ಟು ರಾಜಯೋಗ ಇರೋದಿಲ್ಲ. ಜೊತೆಯಲ್ಲಿ ಇಲ್ಲಿ ಲಕ್ಷ್ಮೀ ದೇವಸ್ಥಾನದ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗೋದ್ರಿಂದ ಆ ನಿಮಿತ್ತವಾಗಿ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮುಂದೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮುಖಂಡರ ಅಭಿಪ್ರಾಯದ ಮೇರೆಗೆ ಈ ದಿವಸ ನಾವು ನಾಳೆನೇ 30ನೇ ತಾರೀಕು ಒಳ್ಳೆಯ ದಿವಸ ಇರೋದ್ರಿಂದ, ರಾಜಯೋಗ ಇರೋದ್ರಿಂದ ನಾಳೆ 30ನೇ ತಾರೀಕಿನೇ ಬೆಳಿಗ್ಗೆ ನಾವು ಒಂದು ಭೂಮಿ ಪೂಜೆಯನ್ನ ಮಾಡಿ ಆ ಮೂಲಕ ನಾವೆಲ್ಲ ಮುಖಂಡರುಗಳನ್ನ, ಭಕ್ತರನ್ನ ಕರೆದು ಈ ಭಾಗದಲ್ಲಿ ಒಂದು ಪೂಜೆಯನ್ನ ಮಾಡೋಣ. ಆ ನಂತರದಲ್ಲಿ ನಾವು ದೊಡ್ಡದಾಗಿ ಒಂದು ಕಾರ್ಯಕ್ರಮವನ್ನ ಮಾಡಿ ನಾವೆಲ್ಲ ರಾಜಕೀಯ ಮುಖಂಡರುಗಳನ್ನು, ಬೇರೆ ಬೇರೆ ಮುಖಂಡರುಗಳ ಕರೆದು ಕಾರ್ಯಕ್ರಮ ಮಾಡಬೇಕು. ಈಗ ಸದ್ಯಕ್ಕೆ ನಾಳೆ 30ನೇ ತಾರೀಕಿನ ದಿವಸ ಚೆನ್ನಾಗಿರೋದ್ರಿಂದ ನಾವಲ್ಲಿ ಭೂಮಿ ಪೂಜೆಯನ್ನ ಮಾಡಿ ಆನಂತರ ಮುಂದಿನ ಅಭಿವೃದ್ಧಿ ಕೆಲಸಗಳನ್ನ ಕೈಗೊಳ್ಳಬೇಕು ಅಂತೇಳಿ ಎಲ್ಲ ಮುಖಂಡರ ಅಭಿಪ್ರಾಯದ ಮೇರೆಗೆ ನಾವು ಈ ದಿವಸ ಕರೆಯನ್ನು ನೀಡ್ತಾ ಇದ್ದೇವೆ. ಇದನ್ನೇ ಎಲ್ಲರೂ ಆಹ್ವಾನ ಅಂತ ಭಾವಿಸಿ ಈ ಭಾಗದ, ಈ ಜಿಲ್ಲೆಯ ಎಲ್ಲ ಮುಖಂಡರು ನಾಳೆನೇ ಬೆಳಗ್ಗೆ 9 ಗಂಟೆಗೆ ನಮ್ಮ ಆ ಒಂದು ಜಾಗದಲ್ಲಿ ನಾವೇನು ಶಾಖಾ ಮಠವನ್ನ ಭಗೀರಥ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದೇವೆ, ಆ ಒಂದು ಮಾಲ್ದಿನಿ ಪಾರಿಟಿಯ ಒಂದು ನಮ್ಮ ಕ್ರಾಸ್ನಲ್ಲಿ ಇರುವಂತ ಜಾಗದಲ್ಲಿ ಎಲ್ಲರೂ ಬೆಳಿಗ್ಗೆ ಸೇರಬೇಕು. ಸೇರಿ ಆ ಪೂಜೆಯಲ್ಲಿ ಭಾಗವಹಿಸಿ ನೀವೆಲ್ಲ ಸಹ ಮುಂದಿನ ಅಭಿವೃದ್ಧಿ ಕೆಲಸಗಳಲ್ಲಿ ನೀವೆಲ್ಲ ಸಹ ಸಹಕಾರವನ್ನು ನೀಡಬೇಕು ಅಂತೇಳಿ ಈ ಮೂಲಕ ಎಲ್ಲ ಭಕ್ತರಿಗೆ ನಾವು ಸಂದೇಶವನ್ನು ಕೊಡುವ ಜೊತೆಯಲ್ಲಿ ಆಹ್ವಾನಿಸ್ತಾ ಇದ್ದೇವೆ. ಯಾರೂ ಅನ್ಯತಾ ಭಾವಿಸಬೇಡಿ, ತುರ್ತಾಗಿ ಕರೆಯನ್ನು ನೀಡ್ತಾ ಇದ್ದೇವೆ. ಎಲ್ಲರೂ ಸಹಕರಿಸಿ. ಜೈ ಭಗೀರಥ.